ಹೆಲ್ತಿ ಮಾರ್ನಿಂಗ್. Healthy morning. ಇನ್ನೊಂದ್ಸತಿ ಹೆಲ್ತಿ ಮಾರ್ನಿಂಗ್. Healthy morning. ಓಕೆ, ಸೊ ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಾದ್ಮೇಲೆ, ಎರಡನೇ ಎಪಿಸೋಡ್ ನೋಡಾದ್ಮೇಲೆ, ಮೂರನೇ ಎಪಿಸೋಡ್ ನೋಡಿದ್ರೆ ಸ್ವಲ್ಪನಾರು ಅರ್ಥ ಆಗತ್ತೆ. ಅದೇನು ಸ್ವಲ್ಪನಾರು ಅರ್ಥ ಆಗತ್ತೆ? ಎರಡನೇ ಸತಿ ಮೂರನೇ ಸತಿ ಒಂದೊಂದು ಎಪಿಸೋಡ್ ನೋಡಿದಾಗ್ಲೇನೆ ನಮ್ಗೆ ಅರ್ಥ ಆಗೋದು. ಬಿಕಾಸ್ ಹುಟ್ಟಿದಾಗ್ಲಿಂದ ಇಷ್ಟು ವರ್ಷದವರೆಗೂ 20 ಇರ್ಬೋದು, 25 ಇರ್ಬೋದು, 30 ಇರ್ಬೋದು, 35 ವರ್ಷದ ಇರ್ಬೋದು, 50 ವರ್ಷದ ಇರ್ಬೋದು, 65 ವರ್ಷ ಇರ್ಬೋದು, 72 ವರ್ಷ ಇರ್ಬೋದು. ಸೊ ಇಷ್ಟು ವರ್ಷಗಳಿಂದ ಯಾವುದೋ ಒಂದು ಟ್ರ್ಯಾಕ್ ಅಲ್ಲಿ ಬಂದಿದ್ದೀವಿ, ಡಿಫ್ರೆಂಟ್ ಟ್ರ್ಯಾಕ್ ಅಲ್ಲಿ, ನ್ಯಾಚುರಲ್ ಆಗಿರೋ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಅರ್ಥ ಆಗ್ಬೇಕು ಅಂತಿದ್ರೆ ಒಂದೊಂದು ಎಪಿಸೋಡ್ 2-2, 3-3 ಸತಿ ನೋಡಿದ್ರೆ ಒಳ್ಳೇದು. ಸೊ ನೋಡ್ತಾ ಇರ್ಬೇಕಾದ್ರೇನೆ ನಿಮ್ಮದಾದಂತಹ ಡೈರಿ ಬರ್ಕೊಂಡ್ಬಿಟ್ರೆ, ನಿಮ್ದಾದಂತಹ ಏನೇನ್ ಇದ್ರಲ್ಲಿ ಅರ್ಥ ಆಗ್ತಿದೆ ಅರ್ಥ ಆಗ್ತಿಲ್ಲ ಅಂತ ಬರ್ಕೊಂಡ್ಬಿಟ್ರೆ ಇನ್ನಷ್ಟು ನಿಮ್ಗೆ ಒಳ್ಳೇದು. ಬಿಕಾಸ್ 10 ಸತಿ ನೋಡೋದು, 10 ಸತಿ ಓದೋದು ಒಂದೇನೆ, 1 ಸತಿ ಬರೆಯೋದು ಒಂದೇನೆ. ಸೊ ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡೋಣ ಇವತ್ತು. ಚುಚ್ಚುಮದ್ದು ಬಗ್ಗೆ ಮಾತಾಡೋಣ. ಅದು ಏನು ಕೊಡ್ತಾ ಇದ್ದೀವಿ, ಯಾರ್ಯಾರು ಕೊಡ್ತಾ ಇದೀವಿ, ನಾವು ಏನು ಕೊಡ್ತಾ ಇದೀವಿ, ಅದರಿಂದ ಏನೇನು ಉಪಯೋಗಗಳಾಗ್ತಾ ಇದೆ, ನಿಜವಾಗ್ಲೂ ವ್ಯಾಕ್ಸಿನೇಷನ್ ಇಂದ ಉಪಯೋಗಗಳಾಗ್ತಾ ಇದೆಯಾ ಅಂತ ಇವತ್ತು ನಾವು ಕಂಡುಹಿಡಿಯೋಣ. ಸೊ ನನ್ಗೇನ್ ತಿಳಿದಿತ್ತು ಅಂತಿದ್ದಾರೆ, ನನ್ನ ಆರೋಗ್ಯ ನನ್ನ ಜವಾಬ್ದಾರಿ. ರಿಸರ್ಚ್ ಮಾಡೋಕ್ಕಿಂತ ಮುಂಚೆ ಆಗಸ್ಟ್ ಸೆಪ್ಟೆಂಬರ್ 2016 ಅಲ್ಲಿ ರಿಸರ್ಚ್ ಮಾಡೋಕ್ಕಿಂತ ಮುಂಚೆ ನನ್ಗೇನ್ ಅನ್ಸಿತ್ತು ಅಂತಿದ್ದಾರೆ, ಚುಚ್ಚುಮದ್ದಿಂದ ನಮ್ಗೆ ಸಪೋಸ್ ಪೋಲಿಯೋ ಬರ್ತಾ ಇದೆ, ಪೋಲಿಯೋ ಡ್ರಾಪ್ಸ್ ಹಾಕ್ತಾ ಇದೀವಿ ಅಂತಿದ್ರೆ ಮಕ್ಕಳಿಗೆ, ಅಥವಾ ನಾವು ಮಕ್ಕಳಾಗಿದ್ದಾಗ ಹಾಕಿದ್ದಾರೆ ಅಂತಿದ್ರೆ ಪೋಲಿಯೋನ ತಡೆಗಟ್ಟಕ್ಕೋಸ್ಕರ ಯಾವುದೋ ಒಂದು ಮೆಡಿಸಿನ್, ಔಷಧಿ ಅದರೊಳಗಿದೆ, ಅದನ್ನ ನಮ್ಗೆ ಹಾಕ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿದೀವಿ. ಮೀಸಿಲ್ಸ್ ಬರ್ತಾ ಇದೆ ಅಂತಿದ್ರೆ ಮೀಸಿಲ್ಸ್ಗೋಸ್ಕರ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಅಂತಿದ್ರೆ, ಚಿಕನ್ ಪಾಕ್ಸ್ಗೋಸ್ಕರ, ಸ್ಮಾಲ್ ಪಾಕ್ಸ್ಗೋಸ್ಕರ, ಇರೋ ಬರೋ ರೋಗಗಳ ಹೆಸರೆಲ್ಲ ಹೇಳಿ ಬರೀ ಇಂಜೆಕ್ಷನ್ ಕೊಡ್ತಿದ್ದಾರೆ ಅಂತಿದ್ರೆ, ಒಂದು ಮಗು ಹುಟ್ಟಿದ ಮೇಲೆ 9 ತಿಂಗಳು, 12 ತಿಂಗಳು, 15 ತಿಂಗಳು, 18 ತಿಂಗಳು ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದಾರೆ ಅಂತಿದ್ರೆ 5 ವರ್ಷದವರೆಗೂ. ನಾನು ಅನ್ಕೊಂಡಿದ್ದು ಇದುವರೆಗೂ ಸಹ, ಆಗಸ್ಟ್ ತಿಂಗಳು, ಸೆಪ್ಟೆಂಬರ್ ತಿಂಗಳವರೆಗೂ ಸಹ ಅದರಲ್ಲಿ ಆ ಒಂದು ರೋಗವನ್ನ ತಡೆಗಟ್ಟಕ್ಕೆ ಅದರಲ್ಲಿ ಔಷಧಿ ಇದೆ ಅಂತ ಅನ್ಕೊಂಡೆ. ಸೊ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಗೊತ್ತಾಯ್ತು ಅದರಲ್ಲಿ ಔಷಧಿ ಎಲ್ಲ ಇರೋದು. ಫಾರ್ ಎಕ್ಸಾಂಪಲ್ ಪೋಲಿಯೋ ಡ್ರಾಪ್ಸ್ ಕೊಡ್ತಿದ್ದಾರೆ ಅಂತಿದ್ರೆ, ಪೋಲಿಯೋ ಬರ್ತಾ ಇರುವಂತಹ ರೋಗ ಉಂಟು ಮಾಡ್ತಿರುವಂತಹ ವೈರಾಣು ಇದೆಯಲ್ಲ, ಅದು ಲೈವ್ ಆಗಿ ಮಕ್ಕಳು ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಮೀಸಿಲ್ಸ್ ಬರ್ತಾ ಇದೆ ಅಂತಿದ್ರೆ ಮೀಸಿಲ್ಸ್ ತಡೆ ಕಟ್ಟಕ್ಕೋಸ್ಕರ ಇರುವಂತಹ ಮೆಡಿಸಿನ್ ಅಲ್ಲ ಆ ಮೀಸಿಲ್ ಚುಚ್ಚುಮದ್ದಲ್ಲಿ ಇರೋದು. ಮೀಸಿಲ್ಸ್ ಪ್ರೋಸೆಸ್ ಮಾಡಿರುವಂತಹ ವೈರಾಣು ಇದೆಯಲ್ಲ, ಅದು ಮಕ್ಕಳು ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಈಗ ಯೋಚನೆ ಮಾಡಿ, ಇಷ್ಟು ಡೀಟೇಲ್ಸ್ ಅಂದರೆ ಸಿಂಪಲ್ ಆಗಿ ಏನಿದೆಯೋ ಇದೇ ಗೊತ್ತಿಲ್ಲ. ಸೊ ನಮ್ಗೆ ಏನ್ ಅನ್ಸುತ್ತೆ ಅಂತಿದ್ದಾರೆ, ಅದೇ ಕರೆಕ್ಟ್ ಟೆಕ್ನಿಕ್ ಏನೋ ಅಂತ ಅನ್ಸುತ್ತೆ. ಏನು ಕೊಡ್ತಾ ಇದ್ದಾರೆ, ಯಾರ್ಯಾರು ಕೊಡ್ತಾ ಇದ್ದಾರೆ? ದೊಡ್ಡವರು ಕೊಡ್ತಿದಾರ ಚುಚ್ಚುಮದ್ದು? ಇಲ್ಲ, ಚಿಕ್ಕ ಮಕ್ಕಳು ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ? ಅವ್ರು ಇನ್ನೂ ಮನುಷ್ಯರೇ ಅಂತಾನೆ ಗೊತ್ತಿಲ್ಲ, ಅವ್ರು ಕೊಡ್ತಾ ಇದ್ದಾರೆ. ಹುಡುಗಿ ಅಂತಾನೆ ಪಾಪ ಆ ಮಗು ಗೊತ್ತಿಲ್ಲ, ಅವ್ರಿಗಂತ ಕೊಡ್ತಿದ್ದಾರೆ. ಏನು ಕೊಡ್ತಾ ಇದ್ದಾರೆ? ವ್ಯಾಕ್ಸಿನೇಷನ್ ಏನು ಕೊಡ್ತಾ ಇದ್ದಾರೆ? ಡಾಕ್ಟರ್ಸ್ಗೂ ಗೊತ್ತಿದೆ, ಚುಚ್ಚುಮದ್ದು ತಯಾರು ಮಾಡುವಂತಹ ಮೆಡಿಸಿನ್ ಕಂಪನೀಸು, ಫಾರ್ಮಸ್ಯೂಟಿಕಲ್ ಕಂಪನೀಸ್ಗೂ ಗೊತ್ತಿದೆ. ನಮ್ಮೆಲ್ರಿಗೂ ಹುಟ್ಟಿದ ತಕ್ಷಣ ಇಮ್ಯೂನ್ ಸಿಸ್ಟಮ್ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇಂಟೆಲಿಜೆನ್ಸ್ ಅಂತ, ಬಾಡಿ ಇಂಟೆಲಿಜೆನ್ಸ್ ಏನಿದೆ ಅದು ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಯಾವುದೇ ಒಂದು ರೋಗ ಉಂಟು ಮಾಡುವಂತಹ ಕ್ರಿಮಿಗಳು ಅಥವಾ ವೈರಾಣುಗಳು ಒಳಗೆ ಹೋಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಶರೀರದ ಇಂಟೆಲಿಜೆನ್ಸ್ ಸಿಸ್ಟಮ್ ಏನ್ ಮಾಡುತ್ತೆ ಅಂತಿದ್ರೆ, ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ ಅಂತಿದ್ರೆ, ಆ ಒಂದು ವೈರಸ್ಗೆ ಬೇಕಾಗಿರುವಂತಹ ಮೆಡಿಸಿನ್ ಅನ್ನ ಸೃಷ್ಟಿ ಮಾಡುತ್ತೆ. ಸೊ ಆ ಮೆಡಿಸಿನ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ವೈರಸ್ಗಳು ಹೋಗ್ತಾನೆ ಇರುತ್ತೆ ಶರೀರದೊಳಗೆ, ಗಾಳಿ ಮೂಲಕ ಅಥವಾ ನೀರಿನ ಮೂಲಕ, ಆ ವೆಜಿಟೇಬಲ್ಸ್ ಮೂಲಕ, ಫ್ರೂಟ್ಸ್ ಮೂಲಕ, ಎಲ್ಲಾದ್ರ ಮೂಲಕ ಹೋಗ್ತಾ ಇರುತ್ತೆ. ಒಂದು ಒಳ್ಳೆ ವೈರಸ್ ಇದೆ, ಕೆಟ್ಟ ವೈರಸ್ ಇದೆ, ಡಿಸೀಸಸ್ ಉಂಟು ಮಾಡುವಂತ ವೈರಸಸ್ ಇದೆ, ಒಳ್ಳೆ ಜರ್ಮ್ಸು ಸಹ ಇದೆ. ಸೊ ಶರೀರ ನೋಡತ್ತೆ, ಈ ಜರ್ಮ್ಸ್ ನನಗ್ ಬೇಕಾ, ಈ ಜೀವಾಣು ನನಗ್ ಬೇಕಾ ಅಂತ. ಬೇಕು ಅಂತಿದ್ರೆ ಅದಕ್ಕೆ ಏನು ಎಫೆಕ್ಟ್ ಮಾಡಲ್ಲ. ಇದು ನನಗ್ ಬೇಡ ಅಂತಿದ್ರೆ ರೋಗ ಉಂಟು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಪೋಲಿಯೋ ವೈರಸ್ ಒಳಗ್ ಹೋಗಿದ ತಕ್ಷಣ ಶರೀರದಲ್ಲಿರುವಂತಹ ಕಿಡ್ನಿ, ಸ್ಪ್ಲೀನು, ಲಿವರು, ಥೈಮಸ್ ಗ್ಲ್ಯಾಂಡ್, ಬೋನ್ ಮ್ಯಾರೋ ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ಬಿಟ್ಟು ಇದನ್ನ ಹೆಂಗೆ ಅಟ್ಯಾಕ್ ಮಾಡೋದು, ಇದನ್ನ ಹೆಂಗೆ ನಮ್ಮ ಶರೀರದಿಂದ ಆಚೆ ಕಳಿಸ್ಬೇಕು ಅಂತ ಒಂದು ಫಾರ್ಮುಲಾ ರೆಡಿ ಮಾಡುತ್ತೆ. ಎಲ್ಲಿಂದ ತಗೊಳುತ್ತೆ ವಸ್ತುಗಳನ್ನ? ನಮ್ಮ ರಕ್ತದಿಂದ ಆ ವಸ್ತುಗಳನ್ನೆಲ್ಲ ತಗೊಳುತ್ತೆ.
ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ಒಂದು ಫಾರ್ಮುಲಾ ರೆಡಿ ಮಾಡಿ, ಇದರಿಂದಾನೇ ಇದು ಬಂದಿರೋದು ಅಂತ ಆ ಫಾರ್ಮುಲಾ ರೆಡಿ ಮಾಡಿ ಆ ಒಂದು ವೈರಸ್ ಅನ್ನ ಸಾಯಿಸಾಕ್ಬಿಡುತ್ತೆ, ಶರೀರದಿಂದ ಆಚೆ ಕಳಿಸ್ಬಿಡುತ್ತೆ. ದೊಡ್ಡ ಸರಿ ಚುಚ್ಚುಮದ್ದು ಹಾಕಿದವ್ರಿಗೆಲ್ಲ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು, ಚುಚ್ಚುಮದ್ದು ಹಾಕಿದವ್ರಿಗೆಲ್ಲ ಪೋಲಿಯೋ ಬರ್ತಾ ಇಲ್ಲ, ಮೀಸಲ್ಸ್ ಬರ್ತಾ ಇಲ್ಲ ಅಂದ್ರೆ ಯಾಕೆ ಚಿಕನ್ ಗುನ್ಯಾ ಬರ್ತಾ ಇದೆ ದೊಡ್ಡವರಾದ್ಮೇಲೆ? ನಾವು ಅರ್ಥ ಮಾಡ್ಕೊಳ್ಳೋಬೇಕಾಗಿರೋ ವಿಷಯ, ವೈರಸ್ ಇಂದ ಅಲ್ಲ ಬರ್ತಿರೋದು, ನಮ್ಮ ಶರೀರದಲ್ಲಿ ತಡೆಗಟ್ಟಬೇಕಾಗಿರುವಂತಹ ವಸ್ತುಗಳು ಇಲ್ಲದೆ ಹೋದ್ರೆ ಬರ್ತಾ ಇರೋದು. ಅದ್ರ ಬಗ್ಗೆ ನಾವು ಗಮನಿಸ್ಬೇಕು. ಸೊ ರೋಗದ ಲಕ್ಷಣಗಳಕ್ಕಿಂತ ರೂಟ್ ಆಫ್ ದ ಪ್ರಾಬ್ಲಮ್ ಏನಿದೆ ಅದಕ್ಕೆ ಹೋಗಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ರೋಗ ಉಂಟು ಮಾಡ್ತಿರೋ ವೈರಸ್ಸು ಎಲ್ಲಾದ್ರಲ್ಲೂ ಇದೆ, ಎಲ್ರಿಗೂ ಬರ್ತಾ ಇದೆ. ಒಂದೊಂದು ಕ್ಷಣನೂ ಮಿಲಿಯನ್ಸ್ ಹೋಗುತ್ತೆ, ಮಿಲಿಯನ್ಸ್ ಆಚೆ ಬರುತ್ತೆ. ನಾವು ಗಮನಿಸಬೇಕಾಗಿರೋದು ನಮ್ಮ ಶರೀರದಲ್ಲಿ ಏನ್ ಬೇಕು ಅಂತಿದೆಯೋ ಆ ತಡೆಗಟ್ಟಬೇಕಾಗಿರುವಂತಹ ಇಮ್ಯೂನ್ ಸಿಸ್ಟಮ್ ಏನಿದೆ, ಫೈಟ್ ಮಾಡುವಂತಹ, ಎಂಪವರ್ ಮಾಡುವಂತಹ ಎಫೆಕ್ಟಿವ್ ಆಗಿರೋ ಸಿಸ್ಟಮ್ ಏನಿದೆ ಅದ್ರ ಕಡೆ ನಾವು ಗಮನಿಸಬೇಕಾಗಿದೆ. ಇದುವರೆಗೂ ಏನ್ ಮಾಡಿದ್ದಾರೆ ಅಂತಿದ್ರೆ, ಯಾವ ವೈರಸ್ ಇಂದ ಏನ್ ರೋಗ ಬರ್ತಾ ಇದೆ ಅಂತ ಕಂಡಿಡಿದು ಅದಕ್ಕೆಲ್ಲ ಬಂದು ಇದು ಕೊಡ್ತಾ ಇದ್ದಾರೆ, ಮೆಡಿಸಿನ್ ಕೊಡ್ತಿದ್ದಾರೆ. ನಾವು ಅದೆಲ್ಲ ಮಾಡಬೇಕಾಗಿರೋದು. ಬಿಕಾಸ್ ಸಾವಿರಾರು ಲಕ್ಷಾಂತರ ವೈರಸ್ ಪ್ರತಿದಿನ ಒಳಗೆ ಹೋಗ್ತಾ ಇದೆ, ಬೇಡದೇ ಇರೋದೇನೆ ಪ್ರತಿದಿನ ಆಚೆನೂ ಬರ್ತಾ ಇದೆ, ಪ್ರತಿ ನಿಮಿಷನೂ ಪ್ರತಿ ಕ್ಷಣನೂ ಆಚೆ ಬರ್ತಾ ಇದೆ. ಯಾವ್ದ್ಯಾವ್ದರಿಂದ ನಮ್ಗೆ ರೋಗ ಉಂಟು ಮಾಡುವಂಥದ್ದು ಒಳಗೆ ವೈರಸ್ ಹೋಗುತ್ತೆ, ಯಾವ್ದ್ಯಾವ್ದರಿಂದ ನಮ್ಗೆ ಅದನ್ನ ತಡೆಗಟ್ಟಕ್ ಆಗದೆ ಇರೋದು, ಅದಕ್ಕೆ 5 ರೀಸನ್ಸ್ ಇದೆ, 5 ಕಾರಣಗಳಿದೆ. ಮೊದಲನೇದು, ನಮ್ಮ ಮನೆಯಲ್ಲಿ ತಾಯಿ ಕಿಚನ್ಗೆ ಹೋಗಿದ್ದಾರೆ, ಅಡಿಗೆ ಮನೆಗೆ ಹೋಗಿದ್ದಾರೆ, ಅಲ್ಲೊಂದು ಸೂಪ್ ರೆಡಿ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಸೂಪ್ಗೆ ನಮ್ಗೆ ನೀರ್ ಬೇಕು, ವೆಜಿಟೇಬಲ್ಸ್ ಬೇಕು, ಅಥವಾ ಯಾವ ತರಕಾರಿ ಹಾಕ್ಬಿಟ್ಟು ಮಾಡ್ತಾ ಇದೀವೋ ಆ ತರಕಾರಿ ಬೇಕೇ ಬೇಕು, ಉಪ್ಪು ಬೇಕು, ಸಾಲ್ಟ್ ಬೇಕು, ಕ್ರೀಮ್ ಬೇಕು, ಎಲ್ಲ ಬೇಕಾಗಿದೆ. ಅದರಲ್ಲಿ ಒಂದ್ಸತಿ ಒಳಗೆ ಹೋದಾಗ, ಕಿಚನ್ ಒಳಗೆ ಹೋದಾಗ ತರಕಾರಿ ಕೆಟ್ಟೋಗಿದ್ವಿ, ಸೂಪ್ ಚೆನ್ನಾಗಿ ಬರುತ್ತಾ? ಬರಲ್ಲ. ಇನ್ನೊಂದ್ಸತಿ ಹೋದಾಗ ಆ ಸೂಪ್ ಬೇಕಾಗಿರುವಂತ ಯಾವುದೋ ಒಂದು ವಸ್ತು ತೀರಾ ಇಲ್ಲ, ಆ ತರಕಾರಿನೇ ಇಲ್ಲ, ಸೂಪ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಇನ್ನೊಂದ್ಸತಿ ಸೂಪ್ ಮಾಡಕ್ ಹೋದಾಗ ನೀರೇ ಇಲ್ಲ, ಸೂಪ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಸೊ ಅದೇ ತರ ಮೊದಲನೇದಾಗಿ ನಮ್ಗೆ ನೋಡ್ಬೇಕಾಗಿರೋದು, ಬ್ಲಡ್ ಅಲ್ಲಿ ಯಾವುದೋ ಒಂದು ವಸ್ತು ಕೆಟ್ಟೋಗಿದೆ. ಯಾಕೆ ನಮ್ಗೆ ಇಮ್ಯೂನ್ ಸಿಸ್ಟಮ್ ಕರೆಕ್ಟ್ ಆಗಿರಲ್ಲ ಅಂತಿದ್ರೆ, ಯಾಕೆ ನಮ್ಗೆ ಯಾವುದೋ ಒಂದು ರೋಗ ಹೊರಗಡೆಯಿಂದ ಬರ್ತಾ ಇರ್ಬೇಕಾದ್ರೆ ನಮ್ಮ ಶರೀರಕ್ಕೆ ಫೈಟ್ ಮಾಡಕ್ ಆಗಲ್ಲ ಅಂತಿದ್ರೆ, ಮಗುವಾಗಿದ್ದಾಗ ಫೈಟ್ ಮಾಡುವಂತಹ ಎಲ್ಲಾ ಎಬಿಲಿಟೀಸ್ ಇತ್ತು. ಬಿಕಾಸ್ ಆವಾಗ ತಾನೇ ನಾವು ಹುಟ್ಟಿರ್ತೀವಿ. ದೊಡ್ಡವ್ರು ಆಗ್ತಾ ನಾವು ನಮ್ಮ ಲೈಫ್ ಸ್ಟೈಲ್ ಏನೇನೋ ತಿಂದಿರ್ತೀವಿ, ಹೆಂಗೆಂಗೋ ಮಲ್ಗಿರ್ತೀವಿ, ಏನೇನೋ ನೋಡಿರ್ತೀವಿ, ಏನೇನ್ ಬೇಡದೇ ಇರೋ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ನಮ್ಗೆ ಬಂದಿರುತ್ತೆ. ಅದಕ್ಕೋಸ್ಕರ ಅದು ಫೈಟ್ ಮಾಡಕ್ಕೆ, ಚಿಕನ್ ಗುನ್ಯಾ ಇರ್ಲಿ, ಡೆಂಗು ಇರ್ಲಿ, ಮತ್ತೆ ಡೆಲ್ಲಿ ಫೀವರ್ ಇರ್ಲಿ, ಏನೇ ಒಂದು ಹೆಸರಿರ್ಲಿ, ಅದು ಫೈಟ್ ಮಾಡಕ್ಕೆ ನಮ್ಗೆ ಶಕ್ತಿ ಇರಲ್ಲ. ಮೊದಲನೇದಾಗಿ ನಾವು ರೆಡಿ ಮಾಡ್ಕೋಬೇಕಾಗಿರೋದು, ನಮ್ಮ ರಕ್ತದಲ್ಲಿ ಯಾವುದೋ ಒಂದು ಐಟಮ್ ಕೆಟ್ಟೋಗಿದೆ, ಅದನ್ನ ರೆಡಿ ಮಾಡ್ಕೊಳಕ್ಕಾಗತ್ತಾ? ಎರಡನೇದು, ಯಾವುದೋ ಒಂದು ಐಟಮ್ ಬ್ಲಡ್ ಅಲ್ಲಿ ಇರ್ಬೇಕಾಗಿರೋದು ಇಲ್ಲ, ಅದನ್ನ ರೆಡಿ ಮಾಡ್ಕೊಳಕ್ಕಾಗತ್ತಾ? ಮೂರನೇದು, ನಮ್ಮ ಹೈಟ್ಗೆ, ಹಿಂಗೆ ಹೇಳ್ತೀನಿ, ನನ್ನ ಹೈಟ್ಗೆ, ನನ್ನ ವೆಯ್ಟ್ಗೆ, ನನ್ನ ವಯಸ್ಸಿಗೆ ಇಷ್ಟು ಲೀಟರ್ ಬ್ಲಡ್ ಇರಬೇಕು ಅಂತಿದೆ. ಅಷ್ಟು ಲೀಟರ್ ಬ್ಲಡ್ ಇಲ್ಲದೆ ಹೋದ್ರೂ ಸಹ ಅದಕ್ಕೆ ಮೆಡಿಸಿನ್ ಅನ್ನ ರೆಡಿ ಮಾಡಕ್ಕಾಗಲ್ಲ, ಫಾರ್ಮುಲಾನ ರೆಡಿ ಮಾಡಕ್ಕಾಗಲ್ಲ. ರೋಗ ನಮ್ಮ ಶರೀರದಲ್ಲೇ ಉಳ್ಕೊಂಡ್ಬಿಡುತ್ತೆ, ಅದನ್ನ ಹೊರಗೆ ಕಳ್ಸಕ್ಕಾಗಲ್ಲ. ಮೊದಲನೇದು, ಬ್ಲಡ್ ಅಲ್ಲಿ ಯಾವುದೋ ಒಂದು ಐಟಮ್ ಕೆಟ್ಟೋಗಿದೆ. ಎರಡನೇದು, ಬ್ಲಡ್ ಅಲ್ಲಿ ಯಾವುದೋ ಒಂದು ಐಟಮ್ ಇರಬೇಕು, ಇಲ್ವೇ ಇಲ್ಲ, ಅದನ್ನ ರಿಪ್ಲೇಸ್ ಮಾಡಬೇಕಾಗಿದೆ. ಮೂರನೇದು ಬಂದ್ಬಿಟ್ಟು ಬ್ಲಡ್ ಕ್ವಾಂಟಿಟಿನೇ ಎಷ್ಟು ಇರಬೇಕು, ಎಷ್ಟು ಲೀಟರ್ ಇರಬೇಕು, ಇಲ್ಲದೆ ಹೋದ್ರೂ ಸಹ ರೋಗವನ್ನ ತಡೆಗಟ್ಟಕ್ಕೆ ಅಥವಾ ಅದನ್ನ ಸಾಯಿಸಕ್ಕೆ, ಅದನ್ನ ಅಟ್ಯಾಕ್ ಮಾಡಕ್ಕೆ, ಅದನ್ನ ಹೊರಗೆ ಕಳ್ಸಕ್ಕೆ ಆಗಲ್ಲ. ನಾಲ್ಕನೇದು, ಇಮೋಷನಲ್ ಆಗಿ ಡಿಪ್ರೆಸ್ಡ್ ಆಗಿದ್ದರೆ, ನೆಗೆಟಿವ್ ಆಗಿದ್ದರೆ, ಅಥವಾ ಭಾವನೆಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಹೋದರೆ, ಒಂಥರ ಆಗ್ಬಿಟ್ಟಿದ್ರೆ ಮತ್ತೆ ರೋಗ ಗುಣ ಮಾಡಕ್ ಆಗಲ್ಲ. ನಾಲ್ಕನೇದು, ಮನಸ್ಸು ಕೆಟ್ಟೋಗಿದ್ರೆ. ಐದನೇದು, ಬಾಡಿಗೆ, ಸೆಲ್ಸ್ಗೆ ಅಂತ ಇಂಟೆಲಿಜೆನ್ಸ್ ಇದೆ, ಬುದ್ಧಿ ಇದೆ, ಆ ಬುದ್ಧಿ ರಿವರ್ಸ್ ಅಲ್ಲಿ ಕೆಲಸ ಮಾಡಿದಾಗ. ನಾಲ್ಕನೇದು ಮಾತಾಡಕ್ ಹೋಗ್ತಾ ಇದ್ದೀನಿ ನಾನು, ಮನಸ್ಸು ಕೆಟ್ಟಾಗ, ಮನಸ್ಸು ಸರಿ ಇಲ್ಲದೆ ಹೋದ್ರೆ, ಡಿಪ್ರೆಸ್ ಆದಾಗ ಏನ್ ಪ್ರಾಬ್ಲಮ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ನೀವೆಲ್ಲ ಚೆನ್ನಾಗಿ ಊಟ ಮಾಡ್ಬಿಟ್ಟು ಕೂತಿದ್ದೀರಾ ಅಂತ ಅನ್ಕೊಳ್ಳೋಣ. ಚೆನ್ನಾಗಿ ಊಟ ಮಾಡ್ಬಿಟ್ಟು ಕೂತಿದ್ದೀರಾ, ಮಜಾ ಮಾಡ್ತಾ ಇದ್ದೀರಾ. ನಾನ್ ಕಿಚನ್ ಒಳಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದೆ, ಯಾರ್ಯಾರು ಸಾಂಬಾರನ್ನ ತಿಂದ್ರಿ ಅಂತ ಕೇಳಿದ್ರು. ಎಲ್ರು ಹೇಳಿದ್ರು ಹೆಂಗಿತ್ತು ಸಾಂಬಾರ್ ಅಂತ ಕೇಳಿದೆ, ಸಖತ್ತಾಗಿತ್ತು ಅಂತ. ಅಯ್ಯೋ, ಆ ಸಾಂಬಾರ ತಿಂದಿದ್ದು, ಆ ಸಾಂಬಾರಲ್ಲಿ ಹಲ್ಲಿ ಬಿದ್ದಿತ್ತು ಅಂತ ಹೇಳಿದೆ. ಒಂದ್ 10-15 ಜನ ವಾಮಿಟ್ ಮಾಡ್ತೀರಾ. ಅಲ್ಲಿ ತನಕ ಇಲ್ದೇ ಇರೋದು, ಅವಾಗ ಏನಕ್ಕೆ ವಾಮಿಟ್ ಮಾಡಿದ್ರಿ?
ಅಂದರೆ ಮನಸ್ಸು ಸರಿ ಇಲ್ಲದೆ ಹೋದರೆ ಹಲ್ಲಿ ಬಿದ್ದಿರೋ ಸಾಂಬಾರ್ ಕುಡಿದ್ಬಿಟ್ನ, ಸಾರು ಕುಡಿದ್ಬಿಟ್ನ, ಹುಳಿ ಕುಡಿದ್ಬಿಟ್ನ ಅಂತ ತಿಂದಾಗ ಇಮ್ಮಿಡಿಯೇಟ್ ಆಗಿ ಬಾಡಿ ಏನ್ ಮಾಡ್ತಾ ಇದೆ ಅಂತಿದ್ರೆ ಹೊಟ್ಟೆಯಲ್ಲಿ ಏನೇನ್ ಐಟಮ್ಸ್ ಇದೆಯೋ ತಿಂದಿರೋದು ಅದನ್ನೆಲ್ಲ ಹೊರಗೆ ಹಾಕ್ತಾ ಇದೆ. ಅಂದರೆ ಮನಸ್ಸು ಸರಿ ಇದ್ದರೆ ರೋಗ ಬೇಗ ಗುಣ ಆಗುತ್ತೆ. ಮನಸ್ಸು ಸರಿ ಇಲ್ಲದೆ ಹೋದರೆ ಮೆಡಿಸಿನ್ ತಗೊಂಡ್ರು, ಇಂಜೆಕ್ಷನ್ ತಗೊಂಡ್ರು, ಸರ್ಜರಿ ಮಾಡಿಸ್ಕೊಂಡ್ರು ಸಹ ರೋಗ ಗುಣ ಆಗಲ್ಲ. ಬುದ್ಧಿ ಸರಿ ಇಲ್ಲದೆ ಹೋದರೆ, ಇಲ್ಲ ಅಂತಿದ್ದರೆ ಸೆಲ್ಸ್ಗೆ ಇಂಟೆಲಿಜೆನ್ಸ್ ರಿವರ್ಸ್ ಅಲ್ಲಿ ಕೆಲಸ ಮಾಡಿದರೆ, ಎಷ್ಟೋ ಮಕ್ಕಳು ನಾವು ನೋಡಿದ್ದೇವೆ, 4 ಕಾಲಿಂದ ಹುಟ್ಟಿದ್ದಾರೆ, 4 ಕೈಯಿಂದ ಹುಟ್ಟಿದ್ದಾರೆ, 2 ತಲೆಯಿಂದ ಹುಟ್ಟಿದ್ದಾರೆ. ಸೆಲ್ಸ್ಗೆ ಒಂದೊಂದು ಸೆಲ್ಗೆ ಈ ಕೆಲಸ ಮಾಡಬೇಕು ಅಂತ ಇಂಟೆಲಿಜೆನ್ಸ್ ಕೊಟ್ಟಿರ್ತಾರೆ. ಆ ಕೆಲಸ ಮಾಡದೆ ರಿವರ್ಸ್ ಅಲ್ಲಿ ಮಾಡಿದಾಗ ಆ ತರ ಎಫೆಕ್ಟ್ ಆಗುತ್ತೆ. ಸೊ 5 ಕಾರಣಗಳು ನಾವು ತಿಳ್ಕೊಳಕ್ ಹೋಗ್ತಾ ಇದೀವಿ. ಮುಂದಿನ ಎಪಿಸೋಡ್ಸ್ ಅಲ್ಲಿ ನಾವು ಹೇಳ್ಕೊಳಕ್ ಹೋಗ್ತಾ ಇರೋದು ಈ 5 ಕಾರಣಗಳನ್ನ ನಾವು ಹೆಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಪಾಸಿಟಿವ್ ಮಾಡ್ಕೊಳ್ಳೋದು ಅಂತ. ಮೊದಲನೇದು, ರಕ್ತದಲ್ಲಿ ಯಾವುದೋ ಒಂದು ಐಟಮ್ ಕೆಟ್ಟೋಗಿದೆ. 2ನೇದು, ರಕ್ತದಲ್ಲಿ ಯಾವುದೋ ಒಂದು ಐಟಮ್ ಇರ್ಬೇಕಾಗಿರೋದು ಇಲ್ಲ. 3ನೇದು, ರಕ್ತದ ಲೀಟರ್ ಎಷ್ಟಿದೆಯೋ ಕ್ವಾಂಟಿಟಿ ಇದೆಯೋ ಅದೇ ಕಮ್ಮಿ ಆಗಿದೆ. 4ನೇದು, ಮನಸ್ಸು ಸರಿ ಇಲ್ಲ. 5ನೇದು, ಬುದ್ಧಿಶಕ್ತಿ ರಿವರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಇದರ 5ರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂತಿದ್ರೆ, ವೈರಸ್ ಇಂದ ಎಲ್ಲ ಬರ್ತಿರೋದು ಈ 5ರಲ್ಲಿ ಯಾವ್ದಾದ್ರು 1, 2, 3, 4, 5 ಐಟಮ್ ಸರಿ ಇಲ್ಲದೆ ಹೋದ್ರೂ ಸಹ ನಮಗ್ ರೋಗ ಬರುತ್ತೆ. ಬಂದಿರೋ ರೋಗ ಹೊರಗೆ ಬರಕ್ಕಾಗಲ್ಲ. ಮೆಡಿಸಿನ್ಸ್ ತಗೊಂಡಾಗ, ಟ್ಯಾಬ್ಲೆಟ್ಸ್ ತಗೊಂಡಾಗ ಟೆಂಪರರಿ ಆಗಿ ಆಗತ್ತೆ ವಿನಃ ಪರ್ಮನೆಂಟ್ ಆಗಿ ನಾವು ಗುಣ ಆಗ್ಬೇಕು, ನ್ಯಾಚುರಲ್ ಆಗಿ ಇರಬೇಕು, ಹೆಲ್ತಿ ಆಗಿ ಇರಬೇಕು ಅಂತಿದ್ದರೆ ಈ 5ಅನ್ನ ನಾವು ಸರಿ ಮಾಡ್ಕೋಬೇಕು. ಸೊ ಮೊದಲನೇ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇವತ್ತು ಎಪಿಸೋಡ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೈರಾಣುಕ್ಕಿಂತ ನಮ್ಮ ಶರೀರದಲ್ಲಿ 5 ಯಾವ್ದಾದ್ರು ಒಂದು ಕೊರತೆ ಇದ್ದರೂ ಆಗ್ತಾ ಇದೆ ಅಂತ. ಇಲ್ಲ ಸರ್, ವೈರಸ್ ಇಂದ ತಾನೇ ಡೆಂಗು ಬರ್ತಾ ಇರೋದು, ವೈರಸ್ ಇಂದ ತಾನೇ ಮಲೇರಿಯಾ ಬರ್ತಾ ಇರೋದು, ವೈರಸ್ ಇಂದ ತಾನೇ. ಕರೆಕ್ಟ್, ವೈರಸ್ ಇಂದ ಬರ್ತಾ ಇದ್ರೆ ಒಂದು ಮನೆಯಲ್ಲಿ 10 ಜನ ಇದ್ದರೆ 10 ಜನಕ್ಕೂ ಬರ್ಬೇಕಲ್ಲ. 8 ಜನಕ್ಕೆ ಬರ್ತಾ ಇದೆ, 2 ಬರ್ತಾ ಇಲ್ಲ ಅಂತ ಅಂದ್ಮೇಲೆ ಆ 2ಗೆ ಈ 5 ಐಟಮ್ ಪಕ್ಕ ಇದೆ ಅಂತ ಅರ್ಥ. ಆ 8 ಜನಕ್ಕೆ ಬರ್ತಾ ಇದೆ ಅಂತ ಒಂದೇ ಮನೆಯಲ್ಲಿ ಅಂತಿದ್ರೆ ಯಾವುದೋ ಒಂದು ಸರಿ ಇಲ್ಲ ಈ 5ರಲ್ಲಿ ಅಂತ ಅರ್ಥ. ಇಲ್ಲ ಸರ್, ವೈರಸ್ ಇಂದಾನೇ ಬರ್ತಾ ಇದೆ, ವೈರಾಣುವಿಂದಾನೇ ಬರ್ತಾ ಇದೆ. ವೈರಸ್ ಇಂದ, ವೈರಾಣುವಿಂದ ಬಂದರೆ ಎಲ್ಲಾ ಡಾಕ್ಟರ್ಸ್ಗೂ ರೋಗಿಷ್ಠರಾಗಿರ್ಬೇಕಲ್ಲ. ಬಿಕಾಸ್ ಪ್ರತಿದಿನ ಅವ್ರು 40 ರೋಗಿಷ್ಠರಂತೂ ನೋಡ್ತಾರಲ್ಲ. ಏರಲ್ಲಿದೆ ವೈರಸ್, ಶೇಕೆಂಡ್ ಮಾಡದಾಗಿದೆ, ಏನೋ ಮುಟ್ಟದಾಗಿದೆ, ಕುಡ್ದಾಗಿದೆ, ಎಲ್ಲಾದ್ರಲ್ಲೂ ವೈರಸ್ ಇದೆ. ಸೊ ವೈರಸ್ಗೆ ನಾವು ಹೆಸರು ಕೊಟ್ಟು, ವೈರಸ್ಗೆ ಹೈಪ್ ಮಾಡಿ, ವೈರಾಣುನ ನಾವು ಬಿಲ್ಡಪ್ ಕೊಟ್ಬಿಟ್ಟು ಅದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಟ್ಯಾಬ್ಲೆಟ್ಸ್ ತಗೊಂಡು ಈ 5ಅನ್ನು ನಾವು ಕರೆಕ್ಟ್ ಮಾಡ್ಕೊಂಡ್ರೆ, ಟ್ಯಾಬ್ಲೆಟ್ ಇಲ್ದೆ, ಇಂಜೆಕ್ಷನ್ ಇಲ್ದೆ, ಆಸ್ಪತ್ರೆಗೆ ಹೋಗ್ದೇನೆ ನಾವೇ ನನ್ನ ಆರೋಗ್ಯವನ್ನ ನನ್ನ ಜವಾಬ್ದಾರಿಯಿಂದ ತಗೊಂಡು ನಾವು ಮಾಡ್ಬೋದು. ಬೆಸ್ಟ್ ಮೆಡಿಸಿನ್ ಪ್ರಪಂಚದಲ್ಲಿ ಯಾವುದು ಅಂತ ಗೊತ್ತಾ? ತಾಯಿಯ ಹಾಲು. ಪ್ರಪಂಚದಲ್ಲಿ ಇರುವಂತಹ ಬೆಸ್ಟ್ ಮೆಡಿಸಿನ್ ಏನು ಅಂತಿದ್ರೆ ತಾಯಿಯ ಹಾಲು. ಒಂದು ಮಗು ಹುಟ್ಟಿದ ತಕ್ಷಣ ಯಾವಾಗ ನಾವು ವ್ಯಾಕ್ಸಿನೇಷನ್ ಮಾಡಿಸ್ತೀವೋ, ಯಾವಾಗ ನಾವು ಪೋಲಿಯೋ ಡ್ರಾಪ್ಸ್ ಹಾಕ್ತೀವೋ, ಯಾವಾಗ ನಾವು ಚುಚ್ಚುಮದ್ದು ಹಾಕಿಸ್ತೀವೋ, ಆ ತಾಯಿಯ ಹಾಲಿಂದ ಏನೇನ್ ಟ್ರಾನ್ಸ್ಫರ್ ಆಗ್ತಾ ಇದೆ ಮಗುಗೆ, ತಾಯಿಯ ಹಾಲಿಂದ ಏನೇನ್ ಟ್ರಾನ್ಸ್ಫರ್ ಆಗ್ತಾ ಇದೆ ಮಗುಗೆ, ಇಮ್ಯೂನ್ ಸಿಸ್ಟಮ್ಗೆ, ಅದು ಯಾವುದು ಕೆಲಸ ಮಾಡಲ್ಲ. ಬರೀ 3 ರಿಂದ 6 ತಿಂಗಳು ಬರೀ ತಾಯಿ ಹಾಲು ಮಾತ್ರ ಕೊಟ್ಟಿದ್ದೆ ಆದರೆ ಮಕ್ಕಳಿಗೆ ಇಮ್ಮಿಡಿಯೇಟ್ ಆಗಿ ಬೇರೆ ಎಲ್ಲಾ ಮಕ್ಕಳಿಗೆ ಹೆಂಗೆ ಚುಚ್ಚುಮದ್ದು ಹಾಕ್ಸಿದಾರೋ, ಇಂಜೆಕ್ಷನ್ ಕೊಟ್ಟಿದಾರೋ, ಅವ್ರ ಎಲ್ಲಾ ಮಕ್ಕಳಿಗಿಂತ ಆರೋಗ್ಯವಾಗಿರೋದು ಬರೀ ತಾಯಿ ಹಾಲು ಮಾತ್ರ ಕುಡಿದಿರುವಂತಹ ಮಕ್ಕಳು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕಂಡಿಡಿದ್ದಾರೆ ಸೈಂಟಿಸ್ಟ್. ಇದೆಲ್ಲ ಗೂಗಲ್ ಅಲ್ಲಿ ಇದೆ, ಇದೆಲ್ಲ ಯೂಟ್ಯೂಬ್ ಅಲ್ಲಿ ಇದೆ. ನೀವು ಯಾವ ರೀತಿ ಹುಡುಕ್ತಿರೋ ಆ ರೀತಿ ಸಿಗುತ್ತೆ ನಿಮ್ಗೆ. ಯಾವುದು ಇಲ್ಲ ಅಂತಲ್ಲ, ನಾನು ಮಾತಾಡ್ತಿರೋದು ನಾನು ಒರಿಜಿನಲ್ ಅಂತ, ಇದೆಲ್ಲಾನು ರಿಸರ್ಚ್ ಇದೆ. ತಾಯಿಯ ಹಾಲಲ್ಲಿ ಬರೀ ತಾಯಿಯಿಂದ ಮಾತ್ರ ಅಲ್ಲ ಬರ್ತಾ ಇರೋದು, ತಾಯಿಯ ತಾಯಿಯಿಂದ, ತಾಯಿಯ ತಾಯಿಯ ತಾಯಿಯಿಂದ, ತಾಯಿಯ 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 ತಾಯಿಯಿಂದ, ಎಷ್ಟೊಂದು ಪೀಳಿಗೆಯಿಂದ ಅವ್ರು ಏನೇನು ರೋಗಗಳನ್ನ ಅನುಭವಿಸಿರ್ತಾರೆ, ಆ ರೋಗಗಳಿಂದ ಅವ್ರು ಹೆಂಗೆ ಪಾರಾದರು, ಅದರದೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇರೋದು ನಮ್ಮ ತಾಯಿಯ ಹಾಲಿಂದ ಮಗುಗ್ ಬರ್ತಾ ಇರೋದು. ಸೊ ತಾಯಿ ಹಾಲು ಎಫೆಕ್ಟಿವ್ ಆಗ್ಬೇಕು ಅಂತಿದ್ರೆ ಚುಚ್ಚುಮದ್ದು ತಗೊಳ್ಳೋಂಗಿಲ್ಲ, ಮೆಡಿಸಿನ್ ತಗೊಳ್ಳೋಂಗಿಲ್ಲ. ಈಗ ಹೆದರ್ಸ್ಬಿಟ್ಟಿದ್ದಾರೆ,
ಮೀಡಿಯಾದಿಂದ ಹೆದರ್ಸ್ಬಿಟ್ಟಿದ್ದಾರೆ, ಎಲ್ಲಾ ಚಾನೆಲ್ ಅಲ್ಲೂ ಹೆದರ್ಸ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಆಕ್ಟರ್ಸ್ ಬಂದ್ಬಿಟ್ಟು ಹೇಳ್ತಾ ಇದಾರೆ ಮಾಡಿಸ್ಲೇಬೇಕು ಅಂತ. ಏನು ಮಾಡಕ್ಕಾಗಲ್ಲ. ಸೊ ಆ 5 ವಿಷಯಗಳನ್ನಂತರೂ ನಾವು ಮಾಡಬಹುದಾ? ನಿಮ್ಮೆಲ್ರಿಗೂ ಇದು ಕತೆ ಅಂತ ಹೇಳ್ಬೋದು. ಅಯ್ಯಪ್ಪ ಸ್ವಾಮಿ ಅವರ ತಾಯಿಗೆ ಏನೋ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ಹುಲಿಯ ಹಾಲು ತಗೊಂಡ್ಬನ್ನಿ ಅಂತ ಹೇಳಿದ್ರು. ಅದರಲ್ಲಿ ಕನೆಕ್ಷನ್ ಕೊಡ್ತಿದ್ದಾರೆ ನೋಡಿ. ನಮ್ಗೆ ಅಟ್ಲೀಸ್ಟ್ ಸ್ಟೋರೀಸ್ ಮೂಲಕನಾದ್ರೂ ದೇವ್ರ ಹೆಸರು ಹೇಳೋದಾದ್ರೆ ಅವ್ರಿಗೆ ಇಂಪಾರ್ಟೆಂಟ್ ತಿಳಿಸ್ಬೇಕು ಅಂತ. 300 ವರ್ಷಗಳಿಂದ ಆಂಗ್ಲದವರೆಲ್ಲ ಬಂದರು, ಡಚ್ ಅವರು ಬಂದರು, ಫ್ರೆಂಚ್ ಬಂದರು, ಪೋರ್ಚುಗೀಸ್ ಬಂದರು. ಅವ್ರಿಗೇನೋ ಇಲ್ಲಿ ಮಾರ್ಬೇಕಾಗಿತ್ತು, ಅದೆಲ್ಲ ಹಿಂದಕ್ಕೆ ಹಾಕಿದ್ರು. ಇದು ಮಾತ್ರ ಮಾಡ್ತಿದ್ದಾರೆ. 300 ವರ್ಷಗಳ ಹಿಂದೆ ಚುಚ್ಚುಮದ್ದಿತ್ತ? 200 ವರ್ಷಗಳ ಹಿಂದೆ ಚುಚ್ಚುಮದ್ದಿತ್ತ? ಇಲ್ಲ ಅಲ್ಲ, ಈಗ ತಾನೇ ಬಂದಿರೋದಲ್ಲ. ರಾಯಲ್ ಕಮಿಷನ್ ಆಫ್ ಇಂಡಿಯಾ ಅಂತ ನೀವು ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡ್ರೆ ಗೊತ್ತಿರುತ್ತೆ. ಇನ್ಕ್ಲೂಡಿಂಗ್ ಇಂಡಿಪೆಂಡೆನ್ಸ್ ಬಂದ ಮೇಲೆ ಎಷ್ಟೋ ದಿನಗಳು ಚುಚ್ಚುಮದ್ದನ್ನ ನಿಲ್ಸಿದ್ರು ಇಂಡಿಯಲ್ಲೂ ಸಹ, ಅದರ ಸೈಡ್ ಎಫೆಕ್ಟ್ ಇಂದ. ಇದೆಲ್ಲನೂ ಗೊತ್ತಿಲ್ಲ ನಮ್ಗೆ. ಏನ್ ಮೀಡಿಯಲ್ಲಿ ಹೇಳ್ತಾರೋ ಅದನ್ನೇ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ನಿಮ್ ಮಿಸ್ಟೇಕು ಅಲ್ಲ. ಬೆಳಗ್ಗೆ ಎದ್ದರೆ ಎಲ್ಲಾ ಕಡೆನೂ ಮೀಡಿಯಾ ಇದೆ. ಫೋನಲ್ಲೂ ಮೀಡಿಯಾ ಇದೆ, ಟಿವಿಯಲ್ಲೂ ಮೀಡಿಯಾ ಇದೆ, ನ್ಯೂಸ್ ಪೇಪರ್ ಅಲ್ಲೂ ಇದೆ, ರೇಡಿಯೋಲ್ಲೂ ಇದೆ. ಸೊ ಒಂದು ಸುಳ್ಳನ್ನ 10 ಕಡೆಯಿಂದ ಹೇಳ್ಬಿಟ್ರೆ ನಿಜ ಅಂತ ನಾವು ನಿಜ ಅಂತ ನಂಬಲೇಬೇಕಾಗುತ್ತೆ. ಏನು ಮಾಡಕ್ಕಾಗಲ್ಲ. ಸೊ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅಂತ ತಗೊಂಡ್ಮೇಲೆ ಈ ಡೀಟೇಲ್ಸ್ ಆದ್ರೂ ನಮ್ಗೆ ಗೊತ್ತಿರ್ಬೇಕು. ತಾಯಿಯ ಹಾಲು ಇಸ್ ದ ಬೆಸ್ಟ್ ಫಸ್ಟ್ 3 months 6 months ಅಲ್ಲಿ. ಬಿಕಾಸ್ ತಾಯಿ ಕಡೆಯಿಂದ ಮಾತ್ರ ಅಲ್ಲ ಬರ್ತಿರೋದು, ಎಷ್ಟೊಂದು ಪೀಳಿಗೆಯಿಂದ ಅವ್ರು ಏನೇನ್ ಅನುಭವಿಸಿದಾರೋ ಅದೆಲ್ಲ ನಮ್ಗೆ ಬರ್ತಾ ಇದೆ. ಈ ಚುಚ್ಚುಮದ್ದು ಹೆಂಗೆ ಎಫೆಕ್ಟ್ ಆಗುತ್ತೆ, ಈ ಚುಚ್ಚುಮದ್ದು ಹೆಂಗೆ ವರ್ಕ್ ಆಗುತ್ತೆ, ಅವ್ರು ಹೆಂಗೆ ಹೇಳ್ತಾ ಇರೋದು ಕರೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಚುಚ್ಚುಮದ್ದು ಒಳಗೆ ಹೋಗಿದ ತಕ್ಷಣ ವೈರಸ್ ಒಳಗೆ ಹೋಗ್ತಾ ಇದೆ. ಪೋಲಿಯೋ ವೈರಸ್ ಅಂತ ತಗೊಳ್ಳೋಣ. ಆ ಪೋಲಿಯೋ ವೈರಸ್ ವೈರಾಣು ಒಳಗೆ ಹೋಗಿದ ತಕ್ಷಣ 4 ಸ್ಟೇಜ್ ಅಲ್ಲಿ ನಮ್ಗೆ ಕ್ಯೂರ್ ಆಗುತ್ತೆ. 4 ಸ್ಟೇಜ್ ಅಲ್ಲಿ ಕೆಲಸ ಮಾಡುತ್ತೆ. ಮೊದಲನೇದು ಹೆಲ್ಪರ್ ಅಂತ ಹೇಳ್ತಾರೆ. ಎಲ್ಲ ಮೆಡಿಸಿನ್ ಹಂಗೆ ವರ್ಕ್ ಆಗೋದು. ಮೊದಲನೇ ಸ್ಟೇಜ್ ಬಂದ್ಬಿಟ್ಟು ಹೆಲ್ಪರ್ ಅಂತ ಹೇಳ್ತಾರೆ. ಗೊಣ್ಣೆ ಬರುತ್ತಲ್ಲ, ಗೊಣ್ಣೆ ಮೂಲಕ ಯಾವ್ದಾದ್ರು ಒಂದು ವೈರಸ್ ಅನ್ನ ಹೊರಗೆ ತಗೊಳ್ಳುವಂತಹ ಪರಿಸ್ಥಿತಿ ಮಾಡುತ್ತೆ. ಪ್ಯಾಥೋಜೆನ್ಸ್ ಅಂತ ಹೇಳ್ತಾರೆ. ಯಾವ ವೈರಸ್ ಡಿಸೀಸ್ ಉಂಟು ಮಾಡ್ತಾ ಇದೆಯೋ ಅದಕ್ಕೆ ಪ್ಯಾಥೋಜೆನ್ಸ್ ಅಂತ ಹೇಳ್ತಾರೆ. ರೋಗಗಳನ್ನ ಸ್ಟಡಿ ಮಾಡ್ತಾರಲ್ಲ ಸೈಂಟಿಫಿಕ್ ಆಗಿ, ಅದಕ್ಕೆ ಹೇಳ್ತಾರೆ ಪ್ಯಾಥಾಲಜಿ. ನೋಡಿರ್ತೀರಿ ಎಲ್ಲ ಕಡೆ ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ ಇರುತ್ತೆ, ಪ್ಯಾಥಾಲಜಿ ಲ್ಯಾಬೊರೇಟರೀಸ್ ಇರುತ್ತೆ. ಅದನ್ನ ಹೇಳ್ತಾರೆ ಪ್ಯಾಥೋಜೆನ್ಸ್ ಅಂತ ಹೇಳ್ತಾರೆ. ಯಾವಾಗ ನಮ್ಮ ಶರೀರದೊಳಗೆ ಪ್ಯಾಥೋಜೆನ್ಸ್ ಹೋಗುತ್ತೋ ಮೊದಲನೇ ಸ್ಟೇಜ್ ಬರೋದು ಬಂದ್ಬಿಟ್ಟು ಹೆಲ್ಪರ್ ಅಂತ ಶುರು ಮಾಡುತ್ತೆ. ಅಂದ್ರೆ ಗೊಣ್ಣೆ ಫ್ಲಮ್ ಅದರಿಂದ ಆಚೆ ಕಳ್ಸಕ್ ಶುರು ಮಾಡುತ್ತೆ. ಯಾವಾಗ ರೋಗ ಅದಕ್ಕಿಂತ ಜಾಸ್ತಿ ಇದೆಯೋ ಎಫೆಕ್ಟಿವ್ ಆಗಿದೆಯೋ, ಮ್ಯೂಕಸ್ ಇಂದ ಕಳ್ಸಕ್ ಆಗಲ್ವಾ ಆಚೆ ಕಡೆ, ಫ್ಲಮ್ ಇಂದ ಕಫದಿಂದ ಆಚೆ ಕಳ್ಸಕ್ ಆಗಲ್ವಾ, 2ನೇ ಸ್ಟೇಜ್ ತಗೊಳುತ್ತೆ. ಕಿಲ್ಲರ್ ಅಂತ ಒಂದು ಮೆಡಿಸಿನ್ ಪ್ರೋಟೀನ್ ಉತ್ಪತ್ತಿ ಮಾಡುತ್ತೆ. ನಮ್ ಶರೀರನೇ ಇದರಿಂದ ನನ್ಗೆ ಮಾಡಕ್ ಆಗ್ತಾ ಇಲ್ಲ, ಮ್ಯೂಕಸ್ ಇಂದ ಸ್ವಲ್ಪ ಪವರ್ಫುಲ್ ಪ್ರೋಟೀನ್ ಅಂತ ಕಿಲ್ಲರ್ ಅಂತ ಶುರು ಮಾಡುತ್ತೆ. ಮೆಡಿಸಿನ್ ಆಗುತ್ತೆ, ಅದು ಅಲ್ಲಿಗೆ ಹೋಗುತ್ತೆ, ಆ ರೋಗವನ್ನ ಗುಣ ಮಾಡ್ಬಿಡುತ್ತೆ. ಕಿಲ್ಲರ್ ಎಷ್ಟು ಪ್ರೋಟೀನ್ ಪವರ್ಫುಲ್ ಅಂತಿದ್ರೆ ನಮ್ಮ ಶರೀರ ಉತ್ಪತ್ತಿ ಮಾಡ್ತಿರೋ ಮೆಡಿಸಿನ್ ಸಖತ್ ಪವರ್ಫುಲ್. ಆ ರೋಗವನ್ನ ಸಾಯಿಸಿದ ತಕ್ಷಣ, ಆ ರೋಗವನ್ನ ಅಟ್ಯಾಕ್ ಮಾಡಿದ ತಕ್ಷಣ, ಆ ರೋಗವನ್ನ ಗುಣ ಮಾಡಿದ ತಕ್ಷಣ ಕಿಲ್ಲರ್ ಅನ್ನ ನ್ಯೂಟ್ರಲೈಸ್ ಮಾಡಕ್ಕೆ ಇನ್ನೊಂದು ಬರುತ್ತೆ, ಸಪ್ರೆಸರ್ ಅಂತ ಬರುತ್ತೆ. ಇಲ್ದಿದ್ರೆ ಏನಾಗುತ್ತೆ ಅಂತಿದ್ರೆ ಬರೋ ಎಲ್ಲಾ ಅಕ್ಕಪಕ್ಕದಲ್ಲಿ ಇರೋರ್ನು ಅದು ಫಿನಿಶ್ ಮಾಡಿ, ಬಿಕಾಸ್ ಅದ್ರ ಹೆಸರೇ ಇರೋದು ಕಿಲ್ಲರ್. ಸೊ ಮೊದಲನೇದು ಹೆಲ್ಪರು, 2ನೇದು ಪ್ರೋಟೀನ್ ಬರ್ತಾ ಇರೋದು ಕಿಲ್ಲರು, 3ನೇದು ಸಪ್ರೆಸರ್ ಅಂತ. ಇದೆಲ್ಲ ಯಾವ್ದೋ ಒಂದು ರೋಗ ಒಳಗ್ ಬಂದಿದೆ. ಈ 3 ಸ್ಟೇಜ್ ಆದ್ಮೇಲೆ ಯಾವ್ದಾವ್ದೋ ಕಾಂಬಿನೇಷನ್ ಟ್ರೈ ಮಾಡುತ್ತದೋ, ಯಾವ್ದೋ ಒಂದು ಕಾಂಬಿನೇಷನ್ ಸೆಟ್ ಆಗಿರುತ್ತೆ. ಇದೆಲ್ಲ ಕಳಿಸ್ದೆ ನಾನು, ಈ ರೋಗ ಅಂತ ಬಂದಿತ್ತು, ಇದೆಲ್ಲ ಟ್ರೈ ಮಾಡಿದೆ, ಇದೊಂದು ಟ್ರೈ ಮಾಡಿದ್ದು ವರ್ಕೌಟ್ ಆಯ್ತು, ಸಕ್ಸಸ್ಫುಲ್ ಆಯ್ತು ಅಂತ ಅಲ್ಲಿ ಮೆಮರಿ ಅಂತ ಮಾಡುತ್ತೆ. ಅಂದರೆ ಇನ್ನು ಮೇಲಿಂದ 2ನೇ ಸತಿ ಆ ಪೋಲಿಯೋ ಬಂದ್ರೂ ಸಹ ವರ್ಕ್ ಮಾಡಲ್ಲ. ಯಾಕೆ ಅಂತಿದ್ದಾರೆ? ಬಿಕಾಸ್ ಇದರಲ್ಲಿ ಮೆಮೊರಿ ಇದೆ. ನಮ್ ಸೆಲ್ಸ್ ಅಲ್ಲಿ ಮೆಮೊರಿ ಬಂದ್ಬಿಡುತ್ತೆ. ಈ ಫಾರ್ಮುಲಾನ ಉಪಯೋಗಿಸ್ದೆ ವರ್ಕ್ ಆಗಿಲ್ಲ, ಈ ಫಾರ್ಮುಲಾನ ಉಪಯೋಗಿಸ್ದೆ ವರ್ಕ್ ಆಯ್ತು, ಅಲ್ಲಿ ಮೆಮೊರಿ ಕೊಟ್ಬಿಡುತ್ತೆ ಆ ಸೆಲ್ಗೆ. ಇನ್ನು ಎಲ್ಲೇ ಬರ್ಲಿ ಯಾವುದೇ ಪೋಲಿಯೋ ಇನ್ನು ಎಲ್ಲಿ ಬೇಕಾದ್ರೂ ಲೈಫ್ ಅಲ್ಲಿ ಬರ್ಲಿ, ಒಳಗೆ ಸೆಲ್ಸ್ ವೈರಸ್ ಬಂದಿದ ತಕ್ಷಣ ಬಾಡಿಯಲ್ಲಿ ಎಫೆಕ್ಟ್ ಆಗಲ್ಲ. ಇದನ್ನೇ ಅವರು ಉಪಯೋಗಿಸ್ಕೊಂಡು ರಿವರ್ಸ್ ಆಗಿ ನಮ್ಮ ಶರೀರದೊಳಗೆ ಮೆಡಿಸಿನ್ ಕಳ್ಸಕ್ಕೋಸ್ಕರ ಮಾಡ್ತಿದ್ದಾರೆ. ಯೋಚನೆ ಮಾಡಿ, ಮಗು ಗೊತ್ತೇ ಇಲ್ಲ ಇದನ್ನೆಲ್ಲ ನಾವು ಕೊಡ್ತಾ ಇದ್ವಿ. ನಾವು ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಅಟ್ಲೀಸ್ಟ್ ನಮ್ಮ ಹೆಲ್ತ್ ಆದ್ರೂ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮುಂದಕ್ಕೆ ಹೋಗಕ್ಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ನಾವು ಗಮನಿಸಬೇಕಾಗಿರೋದು ಆ ಟ್ರಾನ್ಸ್ಫರ್ ಫ್ಯಾಕ್ಟರ್ ಇದೆಯಲ್ಲ, ತಾಯಿಯಿಂದ ಮಗು ಬರುತ್ತಲ್ಲ, ಅಲ್ಲೇನೆ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ ಮೆಡಿಕಲ್ ಫಾರ್ಮಸ್ಯೂಟಿಕಲ್ಸ್ ಕಂಪನೀಸ್. ಅಲ್ಲಿಂದ ನಾವು ಶುರು ಮಾಡಬೇಕು. ದಿಸ್ ಇಸ್ ವಾಟ್ ಇಟ್ ಇಸ್. ಸೊ
ಮೆಡಿಸಿನ್ ತಗೋಬಾರದು ಅಂತಲ್ಲ, ಅದ್ರ ಎಫೆಕ್ಟ್ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಫೀವರ್ ಬಂದಾಗ ಮೆಡಿಸಿನ್ ತಗೋಬಾರದು ಅಂತಲ್ಲ, ತಗೊಂಡ್ರೆ 4 ದಿನ ರೆಸ್ಟ್ ತಗೋಬೇಕು. ತಲೆನೋವು ಬಂದಾಗ ಮೆಡಿಸಿನ್ ತಗೊಳ್ದೆ ಇರಕ್ಕಾಗಲ್ಲ ಎಷ್ಟೋ ಜನಕ್ಕೆ, ಬಿಕಾಸ್ ಸಿಕ್ಕಾಪಟ್ಟೆ ತಲೆ ಸಿಡಿತಾ ಇರುತ್ತೆ. ಅಡಿಕ್ಟ್ ಆಗ್ಬಿಟ್ಟಿದೀವಿ ನಾವು ಮೆಡಿಸಿನ್ಗೆ. ಇದೆಲ್ಲ ಟೆಂಪರರಿ ಮಾಡಕ್ಕಾಗತ್ತೆ ವಿನಃ ಪರ್ಮನೆಂಟ್ ಆಗಿ ನಾವು ಬರಬೇಕು ಅಂತಿದ್ರೆ ನ್ಯಾಚುರಲ್ ಆಗಿ ಬಾಡಿ ಇಂಟೆಲಿಜೆನ್ಸ್ ಇದೆ, ಬಾಡಿ ಮೆಡಿಸಿನ್ಸ್ ತಯಾರು ಮಾಡುತ್ತಲ್ಲ ಅದರಿಂದನೇ ಬರಬೇಕು. ಸ್ವಲ್ಪ ನಾವು ಅನುಭವಿಸಕ್ಕೆ ರೆಡಿ ಇರ್ಬೇಕು ಫಸ್ಟ್ ಟೈಮ್. ಬಿಕಾಸ್ ಇಷ್ಟು ವರ್ಷಗಳು ನಾವು ಮಾತ್ರೆ ನುಂಗಿರೋದ್ರಿಂದ, ಇಂಜೆಕ್ಷನ್, ಹಾಸ್ಪಿಟಲ್ ತಿರುಗಿರೋದ್ರಿಂದ ಸ್ವಲ್ಪ ನಾವು ಗಮನಿಸ್ಬಿಟ್ರೆ ಅದರಿಂದ ನಮಗೆ ಬೆನಿಫಿಟ್ ಬರುತ್ತೆ.